ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಎಲ್ಲೆಲ್ಲೂ ಈ ಯುವತಿಯದ್ದೇ ಸದ್ದು. ಯಾವ ಸೆಲೆಬ್ರಿಟಿಗೂ ಕಮ್ಮಿ ಇಲ್ಲ ಈ ಯುವತಿ. ರಸ್ತೆ, ತೋಟ, ಮಾರ್ಕೆಟ್, ತರಕಾರಿ ಅಂಗಡಿ, ನಿರ್ಮಾಣದ ಕಟ್ಟಡ ಎಲ್ಲೆಲ್ಲೂ ಆಕೆಯದ್ದೇ ಫೋಟೋ. ಏನಿದು ಈ ಸ್ಟೋರಿಯನ್ನ ನೋಡಿ. ದೊಡ್ಡ ಕಣ್ಣಿನ ದಪ್ಪ ಮಹಿಳೆಯ ಈ ಫೋಟೋವನ್ನ ನೀವೊಮ್ಮೆ ನೋಡ್ಕೊಂಬಿಡಿ. ಈ ಫೋಟೋ ನೋಡಿ ಶಾಕ್ ಆಯ್ತಾ? ಈ ಮಹಿಳೆಯ ಫೋಟೋ ಎಲ್ಲೆಡೆ ಭಾರಿ ವೈರಲ್ ಆಗ್ತಿದೆ. ನೀವು ಸಾಮಾನ್ಯವಾಗಿ ಬೆಂಗಳೂರಿನ ಸುತ್ತಮುತ್ತ ಓಡಾಡಿದ್ರೆ ಈ ದೊಡ್ಡ ಕಣ್ಣಿನ ದಪ್ಪ ಮಹಿಳೆಯ ಫೋಟೋವನ್ನ ನೋಡಿರ್ತೀರಿ. ಆ ಫೋಟೋ ಈಗ ಬೆಂಗಳೂರಿನ ತರಕಾರಿ ಮಾರುಕಟ್ಟೆಗೂ ಲಗ್ಗೆ ಇಟ್ಟಿದೆ. ಕಾತ್ರಿಗುಪ್ಪೆ ವಾಟರ್ ಟ್ಯಾಂಕ್ ಬಳಿಯ ಮಾಗಡಿ ಗ್ರೀನ್ಸ್ ಎಂಬ ತರಕಾರಿ ಅಂಗಡಿಯ ಹೊರಗಡೆ ಈ ಫೋಟೋವನ್ನ ಹಾಕಲಾಗಿದೆ. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಟ್ರೆಂಡ್ ಆಗ್ತಾ ಇದೆ. ತರಕಾರಿ ಮಾರುಕಟ್ಟೆಯಲ್ಲೂ ಫೋಟೋ ವೈರಲ್ ಆಗ್ತಿದೆ. ನಿರ್ಮಾಣದ ಕಟ್ಟಡದಲ್ಲಿ ದೃಷ್ಟಿ ಬೊಂಬೆ ಇಡೋದು ಕಾಮನ್. ಇತ್ತೀಚಿನ ದಿನದಲ್ಲಿ ಈ ದೊಡ್ಡ ಕಣ್ಣಿನ ದಪ್ಪ ಮಹಿಳೆಯ ಫೋಟೋವನ್ನ ಹಾಕ್ತಿರೋದಕ್ಕೆ ವಾಸ್ತು ತಜ್ಞರು ಸಲಹೆಯೇ ಕಾರಣವಂತೆ. ಫೋಟೋ ಹಾಕಿದ್ರು ಜನ ಹೋಗ್ತಾ ಬರ್ತಾ ಇರ್ತಾರೆ, ಸ್ವಲ್ಪ ದೃಷ್ಟಿ ಅವಾಗದಾಗಿ ಅಂತ ಹಾಕಿದ್ವಿ. ಅದೇ ಎಲ್ಲ ಕಡೆ ಹಳ್ಳಿ ಕಡೆ ತೆಂಗಿನ ಮರ, ಅಡಿಕೆ ಮರ, ಈ ಯೋಗ ಬರೋ ದೃಷ್ಟಿ ಹೊಡಿಲಿ ಅಂತ ಫೋಟೋ ಒಂದು ದೃಷ್ಟಿ ಬೊಂಬೆ ಅಂತ ಹಾಕಿದ್ದೇವೆ. ವಾಸ್ತವ ಹೇಳಿದ್ರೆ ಹಿಂಗೆ ಹಾಕಿ ಚೆನ್ನಾಗಿದೆ ಅಂತ. ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಬಹುತೇಕ ಕಡೆ ಈ ವಿಲಕ್ಷಣ ಫೋಟೋವೊಂದು ಇತ್ತೀಚೆಗೆ ಹೆಚ್ಚಾಗಿ ಕಾಣೋಕೆ ಸಿಗ್ತಿದೆ. ರಸ್ತೆಗಳಲ್ಲಿ, ತೋಟಗಳಲ್ಲಿ, ಮನೆ ಮುಂದೆ ಕಾಣ್ತಿದ್ದ ಈ ಫೋಟೋ ಈಗ ಬೆಂಗಳೂರಿನ ಲೋಕಲ್ ಮಾರ್ಕೆಟ್ಗೂ ಲಗ್ಗೆ ಇಟ್ಟಿದೆ. ಅದು ಯಾರ್ದೋ ನೋಡಿದ್ರೆ ಯಾರ್ದೋ ಒಬ್ಬರ ತಾಯಿದು ಒಂದು ಫೋಟೋ ಅದು. ಪಾಪ ಆ ಫೋಟೋ ಏನಕ್ಕೋ ಒಂದು ಖುಷಿಗೆ ತೆಗ್ದಿದ್ದಾರೋ ಅಥವಾ ಏನಕ್ಕೋ ತೆಗ್ದಿದ್ದಾರೆ. ಅದನ್ನ ಬಳಸ್ಕೊಂಡು ಇದನ್ನ ವ್ಯಾಪಾರೀಕರಣ ಮಾಡಿರ್ತಕ್ಕಂಥ ಒಂದು ಭಾವನೆ, ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಇದು ಹಾಕೋದ್ರಿಂದ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮೂಢನಂಬಿಕೆ. ಕೆಟ್ಟ ದೃಷ್ಟಿಯನ್ನ ನಿಯಂತ್ರಿಸಲು ಗೊಂಬೆಗಳನ್ನ ಎಲ್ಲೆಡೆ ಬಳಸಲಾಗ್ತಿತ್ತು. ಆದ್ರೀಗ ಎಲ್ಲೆಡೆ ಈ ದೊಡ್ಡ ಕಣ್ಣಿನ ಮಹಿಳೆಯ ಫೋಟೋವೇ ವೈರಲ್ ಆಗ್ತಿದ್ದು, ಈ ಫೋಟೋದಲ್ಲಿರುವ ಮಹಿಳೆ ಯಾರೆಂಬ ಬಗ್ಗೆ ಕುತೂಹಲ ಕಾಡ್ತಿದೆ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.